ಮಥುರಾ ಮಂದಿರ ರಹಸ್ಯ ಚರ್ಚೆಯನ್ನ ಮುಂದುವರಿಸ್ತಾ ಲತೀಫ್ ಖಾನ್ ಪಠಾಣ್ ಅವರೇ, ಈಗ ಆಗಿರುವ ಬೆಳವಣಿಗೆಯನ್ನ ಗಮನಿಸ್ತಾ ಹೋದಾಗ, ಸಿಕ್ಕಂತಹ ಪುರಾತತ್ವ ಇಲಾಖೆ ಉತ್ತರವನ್ನ ನೋಡ್ತಾ ಹೋದಾಗ ಏನನ್ಸುತ್ತೆ ತಮ್ಗೆ? ಈಗ ಹಿಂದೆ ಆದಂತಹ ತಪ್ಪುಗಳನ್ನ ಸರಿಪಡಿಸಬೇಕು ಅಂತೀರಾ ಅಥವಾ ಆದದ್ದನ್ನ ಹಾಗೆ ಬಿಡಬೇಕು ಅಂತೀರಾ? ನೋಡಿ ಮೇಡಮ್ ಅವರೇ, 400-500 ವರ್ಷಗಳಾದಂಥ ಘಟನೆಗಳನ್ನ ಇವತ್ತಿನ ಈ ರಾಜಕಾರಣಿಗಳು ತಮ್ಮ ಲಾಭಕ್ಕಾಗಿ ಇದನ್ನ ಎತ್ತುತ್ತಾ ಇದ್ದಾರೆ. ಈಗಾಗಲೇ ಚರ್ಚೆಯಲ್ಲಿ ಬಂದಂತದ್ದು ಅಲ್ಲ, ಬಟ್ ಆಗ್ತಾ ಇದೆ ಸರ್. ಚರ್ಚೆ ಜೋರಾಯ್ತು ಅನ್ನೋದು ಮತ್ತೊಂದು ವಾದ. ಆದ್ರೆ ಅವಾಗನು ಮರಾಠರು ಅಲ್ಲೇ ಆ ಮಂದಿರದ ವಿವಾದ ಇದ್ರೂ ಸಹ ಅಲ್ಲೇ ಸೌಹಾರ್ದತೆಯಿಂದ ಎರಡೂ ಇರಲಿ ಅನ್ನುವಂಥದ್ದನ್ನು ವಿಚಾರ ಇಟ್ಟುಕೊಂಡೇನೆ ಮಸೀದನ್ನು ಕಾಪಾಡಿದ್ರು, ಮಂದಿರ ಕಟ್ಟಲಿಕ್ಕೆ ಅವಕಾಶನೂ ಕೊಟ್ರು. ಇಬ್ಬರನ್ನು ಎಲ್ಲ ಸಮಾನವಾಗಿ ಕಂಡುಕೊಂಡ್ರು. ಅದೇ ರೀತಿ ನಮ್ಮ ಭಾರತ ಈಗ ಆವಾಗಂತೂ ರಾಜರ ಕಾಲ ಇತ್ತು, ಆ ನಂತರ ಶಕ್ತಿ ಪ್ರದರ್ಶನ ಆಗ್ತಿತ್ತು. ಈಗಂತೂ ಸಂವಿಧಾನ ಇದೆ. ಸಂವಿಧಾನದ ಅಡಿಯಲ್ಲಿ ನಾವೆಲ್ಲರೂ ಒಕ್ಕಟ್ಟಾಗಿ ದೇಶವನ್ನು ಅಭಿವೃದ್ಧಿ ಮಾಡ್ಕೋ ವಿಚಾರ ಇಟ್ಕೊಳ್ಳೋದು ಬಿಟ್ಟು ಇದನ್ನು ನಾವು ಅವರ ಈಗ 9 ವರ್ಷದ ಬಿಜೆಪಿ ಆಳ್ವಿಕೆಯನ್ನ ಮುಚ್ಚಿ ಹಾಕಲಿಕ್ಕೆ ಯಾವ ರೀತಿ 28 ವರ್ಷ ನಾವು ಹೋರಾಟ ಮಾಡಿದ್ವಿಲ್ಲ ಈಗ ರಾಮ ಮಂದಿರ ಜನ್ಮಭೂಮಿ ಸಲುವಾಗಿ, ಅದೇ ರೀತಿ ಒಂದು ಮಥುರಾ ಕೃಷ್ಣ ಭೂಮಿಯ ಒಂದು ಅದು 28 ವರ್ಷದ ಇದೊಂದು 15-20 ವರ್ಷ ಇದು ಹೋರಾಟ ಮಾಡ್ತಾ ಈಗ ಇರುವಂತ ಸಮಸ್ಯೆಗಳನ್ನ ಡೈವರ್ಷನ್ ಮಾಡಿಕೊಂಡು ಮತ್ತೆ 2024 ಇಲೆಕ್ಷನ್ ಗೆಲ್ತೀವಿ. ಇಲ್ಲ ಇಲ್ಲ ಅಥವಾ ಆಗಿದೆ ಉದಾಹರಣೆ ಇದೆ. ನಾವು ಇತಿಹಾಸದಿಂದ ಸಾಕಷ್ಟು ಭಾರತೀಯರು ಈಗ ಕಲ್ತಿದ್ದಾರೆ, ಬಹಳಷ್ಟು ಕಲ್ತಿದ್ದಾರೆ. ರಾಮ ಮಂದಿರ ಜನ್ಮಭೂಮಿಯ ಒಂದು ವಿವಾದ ಅನ್ನುವಂತ ಈ ಶಬ್ದದಿಂದ ಭಾರತದಲ್ಲಿ ಇರುವಂತ ಜನಸಾಮಾನ್ಯರು ಹಿಡ್ಕೊಂಡು ಸಾಕಷ್ಟು ಜನ ವಿದ್ಯಾವಂತರು, ರಾಜಕೀಯ ಜನರು ಇದರಿಂದ ಆದಂತ ನುಕ್ಸಾನು, ಫೈದೆ, ರಾಜಕೀಯ ಫೈದೆ, ಜನರ ಸಾಮಾನ್ಯರ ಏನೇನಾಗಿದೆ ಅನ್ನೋದು ಎಲ್ಲ ಒಂದು ಅಭ್ಯಾಸ ಆಗಿದೆ. ಇದಕ್ಕೆ ಒಂದು ಸಣ್ಣ ಉದಾಹರಣೆ ಇಲ್ಲ. ಇದು ನಾವು ಕಣ್ಣಾರೆ ಕಂಡಂತ ಅದ ಡೆಮಾಲಿಷನ್ ಆಗಿದ್ದು ಕಣ್ಣಾರೆ ಕಂಡಿದ್ದೀವಿ, ಅದನ್ನೀಗ ನಿರ್ಮಾಣ ಆಗಿದ್ದು ಕಣ್ಣಾರೆ ಕಂಡಿದ್ದೀವಿ. ನಾನು ಈ ವಿಷಯಕ್ಕೆ ಡೈವರ್ಷನ್ ಮಾಡೋದಿಲ್ಲ. ಆ 3ನೇ ಗುಂಬಜದಲ್ಲಿ ರಾಮಲಲ್ಲ ಅಲ್ಲೇ ಹುಟ್ಟಿದ್ದು ಅಂತ ಹೇಳಿ ಈಗ 3 ಕಿಲೋಮೀಟರ್ ದೂರ ಅದನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ನಾನು ವಿವಾದಕ್ಕೆ ಹೋಗುದಿಲ್ಲ, ಆದರೆ ತೋರಿಸೋದು ಒಂದು, ಮಾಡೋದು ಒಂದು. ಎಲ್ಲರೂ ನಾವು ಬೇರೆ ಧರ್ಮವನ್ನು ಗೌರವಿಸುವುದು ನಮ್ಮ ಧರ್ಮದ ಒಂದು ಭಾಗ ಇದೆ. ನಾವು ಬೇರೆ ಧರ್ಮವನ್ನ ಹೇಳಸುವುದು ನಮ್ಮಲ್ಲಿ ಇಲ್ಲ. ಆದರೆ ಅವರೇ ಅದನ್ನ ಯಾವ ರೀತಿ ಬಳಕೆ ಮಾಡ್ತಾ ಇದ್ದಾರೆ ಆಗಿತ್ತು ಅನ್ನೋದಾದ್ರೆ, ಅಂದ್ರೆ ಅಂತಹ ಜಾಗದಲ್ಲಿ ಒಂದು ಕೋಟ್ಯಂತರ ಭಕ್ತರ ಆಸ್ತಿಯ ಕೇಂದ್ರ ಆಗಿರೋದ್ರಿಂದಾಗಿ ಆಗಾದಂತಹ ಏನು ದಾಳಿಕೋರರಿಂದ ಆದಂತಹ ಸಮಸ್ಯೆಗಳನ್ನ ಈಗ ಸರಿಪಡಿಸಬಹುದಲ್ಲ ಸರ್? ಸಾಮರಸ್ಯ ಅಂತ ಅನ್ನೋದು 2 ಕಡೆಯಿಂದ ಬರ್ಬೇಕಾಗತ್ತೆ ಮಾತಿದೆ. ಹಾಗಿದ್ರೆ ಈ ರೀತಿ ಸಾಮರಸ್ಯವನ್ನ ಕಾಪಾಡೋದಕ್ಕೆ ಕೇಳಿ ಮೇಡಮ್, ಬಾಬರಿ ಮಸ್ಜಿದ್ ಅನ್ನ ಕಟ್ಟಿದ್ದು 3 ಕಿಲೋಮೀಟರ್ ದೂರ ರಾಮ ಮಂದಿರ ಕಟ್ಟುವುದಾದ್ರೆ ಇದ ಕೃಷ್ಣ ಜನ್ಮಭೂಮಿಯನ್ನು ಬೇರೆ ಕಡೆ ಕಟ್ಟಿ ನೀವು ವೈಭವವಾದ ಜನ್ಮಭೂಮಿಯನ್ನು ಕಟ್ಟಬಹುದಲ್ಲ? ಅದಕ್ಕೂ ಧಕ್ಕೆ ಹಚ್ಚದೆ ಬೇರೆ ಕಟ್ಟಬಹುದಲ್ಲ, ಇದಕ್ಕಿಂತ ಭವ್ಯವಾದ ಕಟ್ಟಬಹುದು. ಉದಾಹರಣೆ ಇದೆ. ಮಂಜುನಾಥ್ ಅವರೇ, ಈಗ ಅವರು ಹೇಳುವಂತಹ ಪಾಯಿಂಟ್ ಅಂತಂದ್ರೆ ಹಿಂದೆ ಆದದ್ದನ್ನೇ ಹಿಡ್ಕೊಂಡು ಹೋದ್ರೆ ಮುಂದೆ ನಾವು ಪ್ರಗತಿ ಸಾಧ್ಯ ಆಗೋದಿಲ್ಲ. ಆಯ್ತು, ಈಗ ಏನಾಗಿದೆಯೋ ಆಗ ಹೋಗಿದೆ, ಮುಂದೆ ನಾವು ಅಭಿವೃದ್ಧಿಯ ಪಥದಲ್ಲಿ ಸಾಗುವತ್ತ ಗಮನ ಕೊಡೋಣ. ಇದು ಮತ್ತೆ ಇನ್ನೊಂದಿಷ್ಟು ದಾಂಧಲೆಗೆ, ಸಮಸ್ಯೆಗಳಿಗೆ ಹಾದಿ ಆಗುತ್ತೆ, ರಾಜಕೀಯ ನಾಯಕರುಗಳಿಗೆ ದಾಳ ಆಗುತ್ತೆ, ಬೇಕಾಯ್ದು ಅಂತಾರೆ. ಖಂಡಿತ. ನಾನು ಅದಕ್ಕೆ 3 ಪ್ರಶ್ನೆ ಕೇಳಿದೆ. ಸೈನ್ಸ್ ಪ್ರಕಾರ ಹೋಗ್ಬೇಕಾ, ಫೇತ್ ಪ್ರಕಾರ ಹೋಗ್ಬೇಕಾ, ಕಾನ್ಸ್ಟಿಟ್ಯೂಷನ್ ಪ್ರಕಾರ ಹೋಗ್ಬೇಕಾ? ಹೇಳಿ ನೀವು ಅಲ್ವಾ? ಸೊ ಈ 3ರಲ್ಲಿ ನೀವು ಯಾವ ಪ್ರಕಾರ ಅಂದ್ರೆ ಅವರು ಕಾನ್ಸ್ಟಿಟ್ಯೂಷನ್ ಪ್ರಕಾರ ಅಂತ ಮಾತಾಡ್ತಿದ್ದಾರೆ. ಕೋರ್ಟ್ ಅಂದ್ರೆ ಕಾನ್ಸ್ಟಿಟ್ಯೂಷನ್, ಕರೆಕ್ಟ್? ಸೊ ಕೋರ್ಟ್ ಅಲ್ಲಿ ಕಾನ್ಸ್ಟಿಟ್ಯೂಷನ್ ಆದ್ರೆ, ಒಂದ್ ನಿಮಿಷ ಹೇಳ್ತೀನಿ ಮೇಡಮ್, ಕಾನ್ಸ್ಟಿಟ್ಯೂಷನ್ ಆದ್ರೆ ಕೋರ್ಟ್ ಅಲ್ಲಿ ಏನೋ ಮಾಡ್ತಾರೆ, ಯಾರೋ ಸರ್ವೆ ಮಾಡ್ತಾರೆ, ನೀವ್ ಯಾಕೆ ಇಡೀ ಬ್ಯಾಂಗ್ಳೂರಲ್ಲಿ ನಾವ್ ಯಾಕೆ ಮಾತಾಡ್ಬೇಕು? ಯಾಕೆ ಎಲ್ಲ ಗಲಾಟೆ ಎಬ್ಬಿಸ್ತೀರಾ? ಅದು ವಿಷಯನೇ ಆಗೋದಿಲ್ಲ. ನೀವು ಕೇಳಿದ್ರಿ ಒಂದು, ಅಲ್ಲಿ ಮುಂಚೆ ಇದು ಮಸೀದಿ ಇತ್ತಾ ಇಲ್ವಾ ಅಂತ. ಹೌದು,
ನಾನು ಹೇಳ್ದಂಗೆ ಸತತವಾಗಿ ಮಸೀದಿಗಳನ್ನ ಒಡ್ಕೊಂಡು ಬಂದಿದ್ದಾರೆ. ಮಂದಿರಗಳ ಸಾರಿ ಇದು ಕೃಷ್ಣ ಮಂದಿರವನ್ನ ಹೊಡ್ಕೊಂಡು ಬಂದಿದ್ದಾರೆ. ಎಸ್, ಆಮೇಲೆ ಮಸೀದಿನೂ ಕಟ್ಟಿದ್ದಾರೆ. ಆರಾಮಾಗಿ ಹೇಳಿ ಸರ್, ಆರಾಮಾಗಿ ಮಾತಾಡಿ. ಇರಿ ಸರ್, ನೀವು ಮದ್ಯ ಮಾಡಬೇಡಿ, ನಿಮ್ಗೆ ಫ್ಲೋ ಆಗತ್ತ, ನನ್ಗೂ ಹಂಗೆ ಆಗತ್ತೆ. ಅದರಲ್ಲಿ ಅವರು ಏನ್ ಮಾಡಿದ್ದಾರೆ, ಬೇರೆ ಕಡೆನೂ ಅದೇ ಮಾಡಿದ್ದಾರೆ. ಅಲ್ಲಿ ಕೃಷ್ಣ ಜನ್ಮದಲ್ಲಿ ಇರೋ ಒಂದು ಕಲ್ಲುಗಳನ್ನ ಅಥವಾ ನಮ್ದು ಓಮು ಅದು ಕೃಷ್ಣ ಜನ್ಮಸ್ಥಾನ ಅದನ್ನ ಅಲ್ಲಿ ನೆಲದ ಮೇಲೆ ಹಾಕಿದ್ದಾರೆ. ಇದು ಎಲ್ಲ ಇದು ಅವರು ಅವಮಾನ ಮಾಡಬೇಕು ಅಂತ ನಾನ್ ಕೇಳಲ್ಲ. ಸರ್ವೆ ಆಗಿಲ್ಲ, ಇದನ್ನ ನಾನ್ ಹೇಳ್ತಿಲ್ಲ, ಎಎಸ್ಐ ಅವ್ರು ಹೇಳ್ತಿಲ್ಲ. ಇರಿ ಸರ್ ಮಾತಾಡ್ತೀವಿ, ನಾನ್ ಹೇಳ್ತಿಲ್ಲ, ಎಎಸ್ಐ ಅವ್ರು ಹೇಳ್ತಿಲ್ಲ. ಯಾವಾಗ ಹೇಳಿರೋದು ಎಎಸ್ಐ ಸರ್ವೆ ಮಾಡಿದ್ಯಾ ಕೃಷ್ಣ ಜನ್ಮಭೂಮಿ? ಸುಮ್ಮನೆ ಕೇಳಿ ಸ್ವಲ್ಪ. ಇಲಾಖೆಯನ್ನೇ ಒಪ್ಕೊಳ್ತಾ ಇಲ್ಲ. 1850 ಏನೋ ಕರೆಕ್ಟ್ ಡೇಟ್ ಗೊತ್ತಿಲ್ಲ ನಂಗೆ. ಆವಾಗ ಇಂಗ್ಲೆಂಡಿನ ಗವರ್ನರ್ ಆಗಿದ್ದ ಬ್ರಿಟಿಷ್ ಗವರ್ನರ್ ಅಲೆಕ್ಸಾಂಡರ್ ಏನೋ ಸಮಥಿಂಗ್ ಹೆಸರು ಅವ್ರು ಬರ್ದಿದ್ದಾರೆ. ಅಲೆಕ್ಸಾಂಡರ್ ಗವರ್ನರ್ ಅಂತ ಅವ್ರ ಹೆಸರು ಗೊತ್ತಿಲ್ಲ. ಬೇರೆ ರಾಜ ಅಲೆಕ್ಸಾಂಡರ್ ರಾಜ ಅಲ್ಲ, ಬ್ರಿಟಿಷ್ ಗವರ್ನರ್. ಕ್ವಿಕ್ ಬ್ರೇಕ್ ನ ಸಮಯ ಆಗ್ತಾ ಇದೆ. ಬ್ರೇಕ್ ಆದ್ಮೇಲೆ ಹಾಗಿದ್ರೆ ಮುಂದೇನು ಅನ್ನೋದ್ರ ಬಗ್ಗೆ ಮಾತನಾಡೋಣ. ಚರ್ಚೆ ಮುಂದುವರಿಯುತ್ತೆ ಒಂದು ಆಫ್ಟರ್ ದಿಸ್ ಬ್ರೇಕ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.